ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಎಷ್ಟು ಸತಿ ಹೋಳಿಗೆ ಮಾಡಿದ್ರೂ ಕೂಡ ಚೆನ್ನಾಗೇ ಬರ್ತಾ ಇಲ್ಲ ಅಥವಾ ಹೋಳಿಗೆನೇ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಈ ಒಂದು ಸಿಂಪಲ್ ಆದಂಥ ವಿಧಾನದಲ್ಲಿ ಹೋಳಿಗೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟಿನ ಮೃದುವಾದ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ನೆನೆಸುವಂಥ ಈ ಸಣ್ಣ ಟ್ರಿಕ್ಕನ್ನು ಬಳಸಿದರೆ ಸಾಕು. ಕಣಕ ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ ಡಬಲ್ಗಿಂತ ಜಾಸ್ತಿನ ನಾವು ಹೂರಣನ ಫಿಲ್ ಮಾಡಿದ್ರೂ ಕೂಡ ಸ್ವಲ್ಪ ಕೂಡ ಹೋಳಿಗೆ ಅನ್ನೋದು ಹರಿಯೋದಿಲ್ಲ. ಸುತ್ತಲೂ ಕೂಡ ಅಂಚು ಅನ್ನೋದು ಕೂಡ ಬರದೇ ಇರೋ ರೀತಿಯಲ್ಲಿ ಹೋಳಿಗೆನ ನಾವು ಯಾವ ಥರ ರೆಡಿ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಬೇಳೆ ಬೆಲ್ಲ ಬೇಯಿಸಿದ್ರೆ ಸಾಕು, ರುಬ್ಬದೆ ಮಿಕ್ಸಿ ಮಾಡದೆ 10 ನಿಮಿಷಕ್ಕೆಲ್ಲ ಸಾಫ್ಟ್ ಆಗಿರ್ತಕ್ಕಂಥ ಬೆಣ್ಣೆ ಅಂತಿರ್ತಕ್ಕಂಥ ಹೂರಣನ ರೆಡಿ ಮಾಡಿಕೊಂಡು ಈ ಥರ ಪದ್ರ ಆಗಿರುವಂಥ ಪರ್ಫೆಕ್ಟ್ ಹೂರಣದ ಫಿಲ್ಲಿಂಗ್ ಆಗಿರ್ತಕ್ಕಂಥ ಹೋಳಿಗೆ ರೆಸಿಪಿ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಒಂದು ಪಾತ್ರೆಗೆ 2 ಬಟ್ಲ ಮೇಲೆ 1/4 ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಒಂದು ವೇಳೆ ಗೋಧಿ ಹಿಟ್ಟಿನ ಜಿಗಿ ಕಡಿಮೆ ಇದೆ ಅನ್ನೋದಾದರೆ ಇಲ್ಲಿ ನೀವು ಸ್ವಲ್ಪ ಮೈದಾನ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೋದು. ಗೋಧಿ ಹಿಟ್ಟಿನಲ್ಲಿ ನಾವು ಹೋಳಿಗೆ ಮಾಡೋದಾದರೆ ಗೋಧಿ ಹಿಟ್ಟು ಸ್ವಲ್ಪ ಜಿಗಿ ಆಗಿದ್ರೇ ಹೋಳಿಗೆ ಅನ್ನೋದು ಚೆನ್ನಾಗಿ ಬರುತ್ತೆ, ಸ್ವಲ್ಪ ಕೂಡ ಹರಿಯೋದಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋದ್ರಿಂದ ಹೋಳಿಗೆ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. 1 ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಹಾಕೋದ್ರಿಂದ ಹೋಳಿಗೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ 3/4 ಕಪ್ ಆಗುವಷ್ಟು ನೀರಿಗೆ 1/4 ಚಮಚ ಆಗುವಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ನಂತರ ಇನ್ನೊಂದು ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಮೆದುವಾಗಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು. ಫಸ್ಟಿಗೆ ಇದನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡು ನಂತರ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಬಳಸಿರ್ತಕ್ಕಂಥ ಗೋಧಿ ತಂದು ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೊಂಡು ಬಂದಿರತಕ್ಕಂಥ ಗೋಧಿ ಹಿಟ್ಟು ಜಿಗಿಯಾಗಿತ್ತು, ಹಾಗಾಗಿ ನಾನಿಲ್ಲಿ ಯಾವುದೇ ಥರದ ಮೈದಾ ಹಿಟ್ಟನ್ನು ಬಳಸಿಲ್ಲ. ಕೆಲವೊಂದು ಗೋಧಿ ಜಿಗಿಯಾಗಿ ಬರುತ್ತೆ, ಇನ್ನು ಕೆಲವೊಂದು ಜಿಗಿ ಕಡಿಮೆ ಇರುತ್ತೆ. ಹಿಟ್ಟು ಕಲಿಸ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಬಳಸ್ಬೋದು, ಇಲ್ಲಾಂದರೆ ರೆಡಿಮೇಡ್ ಗೋಧಿ ಹಿಟ್ಟಿನ ಪ್ಯಾಕೆಟನ್ನು ನೀವು ಇಲ್ಲಿ ಬಳಸ್ಬೋದು. ಸೊ ನೋಡ್ತಾ ಇರ್ಬೋದು, ನಾನಿಲ್ಲಿ ಫಸ್ಟು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡು ನಂತರ ಅದಕ್ಕೆ ಇವಾಗ ನೀರನ್ನು ಸೇರಿಸ್ತಾ ಕೈಗೆ ಅಂಟೋ ರೀತಿಯಲ್ಲಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ಮತ್ತೆ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಎಷ್ಟು ನೀರು ಹಾಕಬೇಕು ಅಂದರೆ ಹಿಟ್ಟಿನ ಮೇಲೆ ಸ್ವಲ್ಪ ಸುತ್ತಲೂ ಲೈಟಾಗಿ ನೀರು ನಿಲ್ಲುವಷ್ಟು ನೀರನ್ನು ಹಾಕಿ ಸರಿಸುಮಾರು ಇದನ್ನಿವಾಗ ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಕೆಲವೊಬ್ಬರು ಸ್ವಲ್ಪ ಎಣ್ಣೆನ ಜಾಸ್ತಿ ಅಪ್ಲೈ ಮಾಡಿ ಹಿಟ್ಟನ್ನು ನೆನೆಸಿ ತಗೊಳ್ತಾರೆ. ಆ ಥರ ಬೇಡ ಅಂದರೆ ನೀವು ಈ ಥರ ಸಿಂಪಲ್ಲಾಗಿ ನೀರಲ್ಲೂ ಕೂಡ ನಾವು ಹಿಟ್ಟನ್ನು ನೆನೆಸಿ ತಗೊಂಡ್ರೆ ಪರ್ಫೆಕ್ಟ್ ಆದಂಥ ಹೋಳಿಗೆನ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ಕುಕ್ಕರ್ಗೆ ಆಲ್ರೆಡಿ ಕಡಲೆಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ಆಗುವಷ್ಟು ಕಡಲೆಬೇಳೆನ ಸೇರಿಸಿ ಅದಕ್ಕೆ ಸರಿಯಾಗಿ 4.25 ಗ್ಲಾಸ್ ಆಗುವಷ್ಟು ನೀರನ್ನು ಮತ್ತು 1/4 ಚಮಚ ಅರಿಶಿನ ಹಾಗೆ 1 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಕುಕ್ಕರು ಮೀಡಿಯಮ್ ಫ್ಲೇಮ್ನಲ್ಲಿ 4 ವಿಜಲ್ ಬರೋವರೆಗೂ ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಬೇಳೆ ಪೂರ್ತಿ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಕೂಡ ನೀರಿಲ್ಲ. ನಿಮಗೇನಾದರೂ ಕಟ್ಟಿನ ಸಾರು ಮಾಡಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕಿ ಬೇಳೆನ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಕಟ್ಟಿನ ಸಾರು ಮಾಡ್ತಾ ಇಲ್ಲ, ಹಾಗಾಗಿ ನಾನಿಲ್ಲಿ ಬೇಳೆ ಬೇಯುವಷ್ಟೇ ನೀರನ್ನು ಹಾಕಿದ್ದೀನಿ. ಇವಾಗ ಅದೇ ಗ್ಲಾಸ್ ಅಳತೆಗೇ 2 ಗ್ಲಾಸ್ ಮೇಲೆ ಸ್ವಲ್ಪ ಆಗುವಷ್ಟು ಬೆಲ್ಲನ ಸೇರಿಸಿ ಚೆನ್ನಾಗಿದ್ದಾನೆ. ಇವಾಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆನ್ ಮಾಡಿ ಬಿಸಿ ಮಾಡೋಕ್ಕಿಡೋಣ. ಬೆಲ್ಲ ಪೂರ್ತಿಯಾಗಿ ಕರಗಬೇಕು. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಮಧ್ಯೆ ಈ ಥರ ನಾವು ತಿರುವಾಡ್ತಾ ಇರಬೇಕು. ಹಾಗೆ ಒಂದು ಮುಚ್ಚಳದಿಂದ ಮುಚ್ಚಿ 1-2 ನಿಮಿಷ ಹಾಗೆ ಇದನ್ನು ಬೇಯಿಸ್ತಾ ಮತ್ತೆ ತಿರುವಾಡ್ತಾ ಆದಷ್ಟು ಪೂರ್ತಿಯಾಗಿ ಬೆಲ್ಲ ಕರಗಿದ ಮೇಲೆ ಮತ್ತೆ ಒಂದು ಸ್ವಲ್ಪ ತೆಳುವಾದಂಗೆ ಅನಿಸುತ್ತೆ. ಹಾಗೆ 1-2 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ನಾನಿಲ್ಲಿ ಬೇಳೆ ಬೆಲ್ಲನ ಕುದಿಸಿದಾಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಬಿಸಿ ಆಗಿರಬೇಕಾದ್ರೇ ಹೂರಣ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಹೂರಣ ಮಾಡೋದಕ್ಕೆ ಇಲ್ಲಿವಾಗ ಒಂದು ಪಾತ್ರೆನ ತೊಗೊಂಡಿದ್ದೀನಿ, ನಂತರ ಈ ಥರದ ಒಂದು ಚಾಣಿನ ತೊಗೊಂಡಿದ್ದೀನಿ. ಇದರಿಂದ ತುಂಬಾ ಸುಲಭವಾಗಿ ನಾವು ಹೂರಣನ ರೆಡಿ ಮಾಡ್ಕೊಳ್ಬೋದು. ಹಾಗೆ ಈ ಥರದ ಒಂದು ಚರಗಿ ಅಥವಾ ಚೊಂಬನ್ನು ತೊಗೊಂಡಿದ್ದೀನಿ. ಇವಾಗ ಬಿಸಿ ಆಗಿರಬೇಕಾದ್ರೇ ಈ ಬೇಳೆನ ಸೇರಿಸಿ ಚರಗಿಯಿಂದ ನಾವು ತಿರುಗ್ತಾ ಹೋಗಬೇಕು. ಹಾಗೆ ಈ ಬೇಳೆ ಮೇಲೆ ನಾವು ಮುಚ್ಚಿಡಬೇಕು, ಅದನ್ನು ಆರೋದಕ್ಕೆ ಬಿಡಬಾರ್ದು. ನಂತರ ಈ ಚರಗಿ ಅಥವಾ ಚೊಂಬಿನಿಂದ ಈ ಥರ ನಾವು ಪ್ರೆಸ್ ಮಾಡ್ತಾ ಹೋದರೆ ಸಾಕು, ತಿರುಗಿಸ್ತಾ ಹೋದಂಗೆಲ್ಲ ಬೇಳೆ ಪೂರ್ತಿ ನುಣ್ಣಗಾಗಿ ಬಂದ್ಬಿಡುತ್ತೆ. ಈ ಚರಗಿನೇ ಬೇಕು ಅಂತೇನಿಲ್ಲ, ಗ್ಲಾಸಿಂದ ಅಥವಾ ಸ್ಪೂನಿಂದನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೊಳ್ಬೋದು. ಆದರೆ ಚರಗಿಯಿಂದ ಬೇಗನೆ ಆಗಿಬಿಡುತ್ತೆ ಮತ್ತು ಕೈಗೂ ಕೂಡ ನಿಮಗೆ ಬಿಸಿ ತಾಗೋದಿಲ್ಲ. ನೋಡಿ ಇವಾಗ ಎಷ್ಟು ಬೇಗ ಹೂರಣ ರೆಡಿ ಆಯಿತು ಅಂತ.
ನಿಮಗೆ ಗೊತ್ತೇ ಆಗೋದಿಲ್ಲ, ಅಯ್ಯೋ ಎಷ್ಟು ಬೇಗ ಎಷ್ಟು ಸಲೀಸಾಗಿ ಹೂರಣ ರೆಡಿ ಮಾಡ್ಕೊಂಡ್ವಿ ಅಲ್ಲ ಅಂತ ಅನಿಸ್ಬಿಡುತ್ತೆ. ಕರೆಂಟ್ ಇಲ್ಲದೇ ಇದ್ದಾಗಲೂ ಕೂಡ ತುಂಬಾ ಸುಲಭವಾಗಿ ನಾವು ಹೂರಣನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಪೂರ್ತಿಯಾಗಿ ನಾನಿಲ್ಲಿ ಹೂರಣನ ರೆಡಿ ಮಾಡ್ಕೊಂಡಿದ್ದಾಗಿದೆ. ಒಂದು 10 ನಿಮಿಷಕ್ಕೆಲ್ಲ ಹೂರಣ ರೆಡಿ ಆಗಿಬಿಟ್ಟಿತ್ತು. ಅಷ್ಟು ಸಲೀಸಾಗಿ ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು. ಚೆನ್ನಾಗಿದ್ದಾನೆ. ಇವಾಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೋಡಿ ಯಾವ ಥರ ರೆಡಿಯಾಗಿದೆ ಅಂತ. ಬೆಣ್ಣೆ ರೀತಿಯಲ್ಲಿ ಸಾಫ್ಟ್ ಆಗಿರ್ತಕ್ಕಂಥ, ಸ್ವಲ್ಪ ಕೂಡ ನಿಮಗೆ ಅಲ್ಲಲ್ಲಿ ಬೇಳೆ ಅನ್ನೋದು ಕಾಣೋದಿಲ್ಲ. ಎಷ್ಟು ಸ್ಮೂತಾಗಿ ಹೂರಣ ರೆಡಿಯಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ. ಕೆಲವೊಂದು ಟೈಮಲ್ಲಿ ಮಿಕ್ಸಿಲೆಲ್ಲ ಹಾಕಿದ್ರೂ ಕೂಡ ಅಲ್ಲಲ್ಲಿ ಸ್ವಲ್ಪ ಬೇಳೆ ಅನ್ನೋದು ತರಿಯಾಗಿರೋದು ಕಾಣ್ತಾ ಇರುತ್ತೆ. ಆದರೆ ಈ ಥರ ಚಾಣಿನಲ್ಲೂ ಕೂಡ ಮಾಡ್ಕೊಂಡು ನೋಡಿ ಯಾವ ಥರ ಸ್ಮೂತಾಗಿ ಬೆಣ್ಣೆ ರೀತಿಯಲ್ಲಿ ಹೂರಣ ರೆಡಿಯಾಗಿದೆ ಅಂತ. ಒಂದ್ಸತಿ ನೀವು ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಮಿಕ್ಸಿನೇ ಬಳಸೋದಿಲ್ಲ, ಬರೀ ಈ ಚಾಣಿನಲ್ಲೇ ಹೂರಣ ಮಾಡ್ಕೊಳ್ತೀರಾ. ಅಷ್ಟು ಸಲೀಸಾಗಿ ಹೂರಣ ರೆಡಿಯಾಗುತ್ತೆ ನೋಡಿ. ಹೂರಣ ಅಂತೂ ಇವಾಗ ರೆಡಿಯಾಗಿದೆ. ತೀರಾ ಗಟ್ಟಿಯೂ ಇಲ್ಲ, ತೀರಾ ಸಾಫ್ಟ್ ಆಗು ಕೂಡ ಇಲ್ಲ, ಮೀಡಿಯಮ್ ಆಗಿ ಚೆನ್ನಾಗಿ ರೆಡಿಯಾಗಿದೆ. ನಂತರ ಇಲ್ಲಿ ನೆನೆಯಕ್ಕಿಟ್ಟಿರುವಂಥ ಹಿಟ್ಟು ಕೂಡ ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ. ಎಕ್ಸ್ಟ್ರಾ ಹಾಕಿರ್ತಕ್ಕಂಥ ನೀರನ್ನು ಇವಾಗ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಮತ್ತೆ ಈ ನೀರನ್ನೇ ತಗೊಂಡು ನಾವು ಹಿಟ್ಟನ್ನು ನಾದ್ಕೊಳ್ಬೋದು. ಅರ್ಧ ಗಂಟೆಗಳ ಕಾಲ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡಿ. ಹಿಟ್ಟು ಚೆನ್ನಾಗಿ ನೆಂದಿದೆ ಅಲ್ವಾ ಅಂತ ಈ ಥರ ನೀವು ಹಿಟ್ಟನ್ನು ಎಳೆದು ನೋಡಿ. ಸ್ವಲ್ಪ ಕೂಡ ಅದು ಕಟ್ ಆಗ್ತಾ ಇಲ್ಲ ಅಂದರೆ ಪರ್ಫೆಕ್ಟಾಗಿ ಹಿಟ್ಟು ಚೆನ್ನಾಗಿ ನೆಂದಿದೆ ಅಂತಲೇ ಅರ್ಥ. ಒಂದು ವೇಳೆ ಕಟ್ ಆಗ್ತಾ ಇದೆ ಅಂದರೆ ಇಲ್ಲಿ ಗೋಧಿ ಹಿಟ್ಟು ಚೆನ್ನಾಗಿಲ್ಲ ಅಂತಲೇ ಅರ್ಥ, ಅಂದರೆ ಗೋಧಿ ಜಿಗಿ ಇಲ್ಲ ಅಂತಲೇ ಅರ್ಥ. ಹಾಗೇನಾದರೂ ಆಗ್ತಾ ಇದ್ದರೆ ಇಲ್ಲಿ ಸ್ವಲ್ಪ ನೀವು ಮೈದಾ ಹಿಟ್ಟನ್ನು ಆ್ಯಡ್ ಮಾಡಿ ಪುನಃ ಹಿಟ್ಟನ್ನು ನಾದ್ಕೊಂಡು ಸ್ವಲ್ಪ ಹೊತ್ತು ನೆನೆಸಿ ತಗೊಳ್ಳಿ. ಇವಾಗ ಇದನ್ನು ಮತ್ತೆ ಒಂದು ಸತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈ ರೀತಿ ಕೈಗೆ ಅಂಟು ರೀತಿಯಲ್ಲಿ ಹಿಟ್ಟು ಸಾಫ್ಟ್ ಆಗಿದ್ದರೆ ಮಾಡುವಂಥ ಹೋಳಿಗೆ ಕೂಡ ತುಂಬಾ ಮೃದುವಾಗಿ ಚೆನ್ನಾಗಿ ಬರುತ್ತೆ ನೋಡಿ. ತೆಗೆದಿಟ್ಟಿರ್ತಕ್ಕಂಥ ನೀರನ್ನೇ ಕೈಗೆ ಸ್ವಲ್ಪ ಅಪ್ಲೈ ಮಾಡ್ಕೊಳ್ತಾ ಹಿಟ್ಟನ್ನು ಮೆದುವಾಗಿ ನಾದ್ಕೊಳ್ತಾ ಇದ್ದೀನಿ. ಹೂರಣದ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಹಿಟ್ಟನ್ನು ನೀವು ಹದ ಕರೆಕ್ಟಾಗಿ ಮಾಡ್ಕೊಳ್ಬೇಕು. ಯಾವಾಗಲೂ ಹೋಳಿಗೆ ಮಾಡಬೇಕು ಅಂದರೆ ಹೂರಣದ ಕನ್ಸಿಸ್ಟೆನ್ಸಿ ಹಾಗೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಎರಡೂ ಕೂಡ ಒಂದೇ ಆಗಿರಬೇಕು. ಒಂದು ವೇಳೆ ಹಿಟ್ಟು ಗಟ್ಟಿಯಾಗಿ ಹೂರಣ ತೆಳ್ಳಗಾಯಿತು ಅಂದರೆ ಹೋಳಿಗೆ ಅಂಚು ಬಂದ್ಬಿಡುತ್ತೆ. ಈ ಒಂದು ಸಣ್ಣ ಟಿಪ್ಪನ್ನು ನಾವು ಫಾಲೋ ಮಾಡೋದ್ರಿಂದ ಹೋಳಿಗೆ ಸುತ್ತಲೂ ಕೂಡ ಅಂಚು ಅನ್ನೋದು ಬರದೇ ಇರೋ ರೀತಿಯಲ್ಲಿ ಹೋಳಿಗೆನ ರೆಡಿ ಮಾಡ್ಕೊಳ್ಬಹುದು. ಸೊ ನೋಡಿ, ಇವಾಗ ನಾನಿಲ್ಲಿ ಹಿಟ್ಟನ್ನು ಮತ್ತೆ ನಾದ್ಕೊಂಡಿದ್ದಾಗಿದೆ. ಈ ರೀತಿ ಸಾಫ್ಟ್ ಆಗಿದೆ. ಇವಾಗ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ಕೂಡ ರೆಡಿ ಇದೆ. ಹೋಳಿಗೆ ಲಟ್ಟಿಸೋದಕ್ಕೆ ಇಲ್ಲಿ ನಾನು ಈ ಥರ ತಗಡನ ತೊಗೊಂಡಿದ್ದೀನಿ. ಮಾಮೂಲಾಗಿ ನಾವು ಯಾವಾಗಲೇ ಹೋಳಿಗೆ ಮಾಡಲಿ ಈ ಥರಲ್ಲೇ ಲಟ್ಟಿಸೋದು. ಇವಾಗ ಈ ತಗಡಾಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಥರ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡೋದ್ರಿಂದ ಹೋಳಿಗೆ ಈಸಿಯಾಗಿ ತಗಡದಿಂದ ಬಂದ್ಬಿಡುತ್ತೆ. ಇನ್ನು ನಾದಿರ್ತಕ್ಕಂಥ ಹಿಟ್ಟಿನಿಂದ ಸ್ವಲ್ಪ ಚಿಕ್ಕದಾಗಿ ನಾನಿಲ್ಲಿ ಉಳ್ಳೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸರಿಸುಮಾರಾಗಿ 2ರಷ್ಟು ಆಗುವಷ್ಟು ಹೂರಣನ ತಗೊಂಡಿದ್ದೀನಿ. ಅಂದರೆ ಹಿಟ್ಟಿನ ಉಳ್ಳೆಗಿಂತ 2ರಷ್ಟು ಆಗುವಷ್ಟು ಹೂರಣನ ತಗೊಂಡಿದ್ದೀನಿ. ಈ ಉಳ್ಳೆನ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಈ ಥರ ನಾನು ಕೈಯಿನಿಂದ ಒಂದಷ್ಟು ಅಗಲಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಮಧ್ಯದಲ್ಲಿ ಈ ಹೂರಣದ ಫಿಲ್ಲಿಂಗನ್ನು ಇಟ್ಟು ಚೆನ್ನಾಗಿ ಇದನ್ನು ಕವರ್ ಅಪ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಒಂದು ಬೆರಳಿಂದ ಹೂರಣನ ನಾವು ಪ್ರೆಸ್ ಮಾಡ್ತಾ ಇನ್ನೊಂದು ಬದಿಯಿಂದ ಈ ಹಿಟ್ಟನ್ನು ನಾವು ಮೇಲ್ಗಡೆ ತಗೊಂಡು ಬರಬೇಕು. ಈ ಥರ ಉಳ್ಳೆ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ ಹೋಳಿಗೆ ಮಾಡೋದಕ್ಕೆ. ಈ ಥರ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಬಂದಿರತಕ್ಕಂಥ ಹಿಟ್ಟನ್ನು ಸ್ವಲ್ಪ ತೆಕ್ಕೊಂಡು ಇನ್ನುಳಿದಂಥ ಸ್ವಲ್ಪ ಹಿಟ್ಟನ್ನು ಅಲ್ಲಿ ಅಟ್ಯಾಚ್ ಮಾಡಿ ಈ ಥರ ಕೈನಿಂದ ಸ್ವಲ್ಪ ಫ್ಲ್ಯಾಟಾಗಿ ಮಾಡಿಕೊಂಡು ನೋಡಿ ಈ ಥರ ಉಳ್ಳೆನ ಕೈನಿಂದನೇ ಒಂದಷ್ಟು ಅಗಲಕ್ಕೆ ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಹೂರಣ ಅನ್ನೋದು ಚೆನ್ನಾಗಿ ಎಲ್ಲ ಬದಿಯಲ್ಲೂ ಕೂಡ ಸಮನಾಗಿ ಹರಡುತ್ತೆ. ನಂತರ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇದನ್ನು ಉಲ್ಟಾ ತಿರುವು ಹಾಕಿ ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ದಂಡಿಯಾಗಿ ಇದನ್ನು ತೀಡ್ತಾ ಹೋಗಬೇಕು. ಸುತ್ತಲೂ ಕೂಡ ಈ ತಗಡನ ನಾವು ಈಸಿಯಾಗಿ ಸರಿಸ್ತಾ ಇದನ್ನು ಹಗುರವಾಗಿ ತೀಡ್ತಾ ಹೋಗಬೇಕಷ್ಟೇ. ತುಂಬಾ ಈಸಿಯಾಗಿ ಲಟ್ಟಿಸ್ಬೋದು. ಹಿಟ್ಟು ಚೆನ್ನಾಗಿ ನೆಂದರೆ ಸಾಕು. ಹೋಳಿಗೆನ ನಾವು ಆರಾಮಾಗಿ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸಿ ತಗೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಹೋಳಿಗೆ ಸುತ್ತಲೂ ಕೂಡ ಎಲ್ಲೂ ಅಂಚು ಬರದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಹೂರಣ ಅನ್ನೋದು ಫಿಲ್ ಆಗಿ ಹೋಳಿಗೆ ರೆಡಿಯಾಗಿದೆ. ಈ ಕಡೆ ಹೆಂಚು ಕೂಡ ನಾನು ಕಾಯಕ್ಕಿಟ್ಟಿದ್ದೆ ನೋಡಿ. ಈಸಿಯಾಗಿ ನಾವು ತಗಡದಿಂದ ಹೋಳಿಗೆಯನ್ನು ಈ ಥರ ಬಿಡಿಸಿ ಹಾಕೊಳ್ಬಹುದು. ಇಲ್ಲಿ ನಾನು ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಕಾಯಕ್ಕಿಟ್ಟಿದ್ದೆ. ಅಂದರೆ ಫಸ್ಟ್ ಹೋಳಿಗೆ ಮಾಡಬೇಕಾದ್ರೆ ತವಾಗೆ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡೋದ್ರಿಂದ ಹೋಳಿಗೆ ಅನ್ನೋದು ತವಾಗೆ ಕಚ್ಕೊಳ್ದೆ ಚೆನ್ನಾಗಿ ಬರುತ್ತೆ. ಹೋಳಿಗೆ ಒಂದು ಸ್ವಲ್ಪ ಉಬ್ಬಿ ಬರ್ತಾ ಇದೆ, ಹಾಗೆಯೇ ಮೇಲ್ಭಾಗ ಚೆನ್ನಾಗಿ ಬೆಂದಿದೆ ಅಂದಾಗ ಈ ಥರ ಸುತ್ತಲೂ ಕೂಡ ಫಸ್ಟಿಗೆ ನಾವು ಬಿಡಿಸ್ಕೊಂಡು ನಂತರ ಹೋಳಿಗೆನ ತಿರುವು ಹಾಕಬೇಕಾಗುತ್ತೆ. ನೋಡ್ತಾ ಇದ್ರೆ ಹೋಳಿಗೆ ಯಾವ ಥರ ಕೆಂಪಿಗೆ ಚೆನ್ನಾಗಿ ಬೆಂದಿದೆ ಅಂತ. ಹೋಳಿಗೆ ಸುತ್ತಲೂ ಕೂಡ ಒಂದು ಸ್ವಲ್ಪ ಎಣ್ಣೆನ ಬಿಡೋದ್ರಿಂದ ಹೋಳಿಗೆ ಚೆನ್ನಾಗಿ ಕೆಂಪಿಗೆ ಬೇಯುತ್ತೆ, ಹಾಗೆಯೇ ಸಾಫ್ಟ್ ಆಗೋ ಕೂಡ ಹೋಳಿಗೆ ರೆಡಿ ಆಗುತ್ತೆ.
ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿ ಇಟ್ಟು ಎರಡೂ ಬದಿಗೂ ನಾನಿಲ್ಲಿ ಚೆನ್ನಾಗಿ ಹೋಳಿಗೆನ ಬೇಯಿಸ್ಕೊಂಡಿದ್ದಾಗಿದೆ. ನೋಡ್ತಾ ಇದ್ದೀರಲ್ಲ ಹೋಳಿಗೆ ಯಾವ ಥರ ಕೆಂಪಿಗೆ ಚೆನ್ನಾಗಿ ಬೆಂದಿದೆ ಅಂತ. ಇದರ ಸ್ವಲ್ಪ ನೀವು ಹೋಳಿಗೆನ ಕೆಂಪಿಗೆ ಬೇಯಿಸ್ಕೊಳ್ಳಿ, ಟೇಸ್ಟು ಅದ್ಭುತವಾಗಿರುತ್ತೆ. ಈ ಥರ ಬೇಯಿಸ್ಬಿಟ್ಟು ನೀವು ಬಿಸಿ ಬಿಸಿ ಆಗಿರುವಾಗಲೇ ಕೊಟ್ಟರೆ ಸಾಕು, ಒಬ್ಬರೇ ಒಂದು 4 ಹೋಳಿಗೆನ ಊಟ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಹೋಳಿಗೆ ಕೂಡ ನಾನಿಲ್ಲಿ ಬೇಯಿಸಿ ತೋರಿಸ್ತಾ ಇದ್ದೀನಿ. ಹೋಳಿಗೆ ಮೇಲ್ಭಾಗ ಚೆನ್ನಾಗಿ ಬೆಂದಿದೆ, ಹಾಗೆಯೇ ಈ ಥರ ಉಬ್ಬಿ ಬರ್ತಾ ಇದೆ ಅಂದರೆ ಈ ಥರ ಸುತ್ತಲೂ ಕೂಡ ಹೋಳಿಗೆನ ಫಸ್ಟ್ ಬಿಡಿಸ್ಕೊಂಡು ನಂತರ ಇದನ್ನು ತಿರುವು ಹಾಕಿ ಇನ್ನೊಂದು ಬದಿಗೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೋಳಿಗೆನ ನಾವು ತಿರುವಿ ಬೇಯಿಸ್ಕೊಳ್ಬಾರ್ದು, ಎರಡೂ ಬದಿಗೂ ಒಂದೊಂದು ಸತಿ ಹಾಗೆ ಈ ಥರ ಸ್ವಲ್ಪ ಕೆಂಪಿಗೆ ಹೋಳಿಗೆನ ಬೇಯಿಸ್ಕೊಂಡ್ರೆ ಸಾಕು. ತೀರಾ ನಾವು ತಿರುವಿ ಬೇಯಿಸ್ಕೊಳಕ್ಕೆ ಹೋದರೆ ಹೋಳಿಗೆ ಗಟ್ಟಿ ಆಗಿಬಿಡುತ್ತೆ, ಸಾಫ್ಟಾಗಿ ಬರೋದಿಲ್ಲ. ನೋಡಿ, ಇವಾಗ ಈ ಒಂದು ಹೋಳಿಗೆನೂ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ಪ್ರತಿಯೊಂದು ಹೋಳಿಗೆನೂ ಕೂಡ ಇಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದೇ ರೀತಿ ಎಲ್ಲ ಹೋಳಿಗೆನೂ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ಗೋಧಿ ಹಿಟ್ಟಿನಲ್ಲಿ ನೀವು ಹೋಳಿಗೆನ ಮಾಡಿಕೊಂಡ್ರೆ ಇಡೀ ದಿನ ಯಾಕೆ 3 ರಿಂದ 4 ದಿನ ಇಟ್ಟರೂ ಕೂಡ ಹೋಳಿಗೆ ಸಾಫ್ಟಾಗಿ ಇರುತ್ತೆ ಮತ್ತು ಹೋಳಿಗೆ ಕೆಡೋದಿಲ್ಲ ನಾವು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಮೇಲ್ಭಾಗ ಅನ್ನೋದು ತೆಳುವಾಗಿ ಪದ್ರ ಆಗಿರ್ತಕ್ಕಂತಹ ಪರ್ಫೆಕ್ಟ್ ಹೂರ್ಣದ ಫಿಲ್ಲಿಂಗ್ ಆಗಿರ್ತಕ್ಕಂಥ ಹೋಳಿಗೆ ರೆಡಿಯಾಗಿದೆ ಮತ್ತು ಅಷ್ಟೇ ಸಾಫ್ಟಾಗೂ ಕೂಡ ಇದೆ. ಬಿಸಿ ಬಿಸಿಯಾಗಿ ಕೊಟ್ಟರೆ ಸ್ವಲ್ಪ ತುಪ್ಪದ ಜೊತೆಗೂ ಕೂಡ ತಿನ್ಬೋದು, ಇಲ್ಲಾಂದರೆ ಹಾಲು ತುಪ್ಪದ ಜೊತೆಗೂ ಕೂಡ ಹೋಳಿಗೆನ ತಿನ್ಬೋದು. ನೋಡಿ ಹೋಳಿಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮುಷ್ಟಿಯಷ್ಟು ಮೃದುವಾಗಿರ್ತಕ್ಕಂಥ ಕಡಲೆಬೇಳೆ ಹೋಳಿಗೆ ಇಲ್ಲಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಹೂರಣ ಯಾವ ಥರ ಫಿಲ್ ಆಗಿದೆ ಅಂತ. ಹಾಗೆಯೇ 2 ಪದರಿನ ಹಾಗೆ ಹೋಳಿಗೆ ಎಷ್ಟು ಚೆನ್ನಾಗಿ ಮೃದುವಾಗಿ ರೆಡಿಯಾಗಿದೆ ಅಂತ ನೀವೇ ನೋಡ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಹೋಳಿಗೆ ರೆಸಿಪಿ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.